ಈ ಒಂದು ವಿಡಿಯೋನ ಪೂರ್ತಿ ನೋಡ್ಕೊಂಡ್ರೆ ಇದರಲ್ಲಿ ನಿಮಗೆ ಯಾವ ರೀತಿ ಲೋನ್ ಸಿಗುತ್ತೆ, ನೀವು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಫುಲ್ ಪ್ರೊಸೆಸ್ನ ತೋರಿಸ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ನಲ್ಲಿ ಲೋನ್ ಸಿಗೋದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಬಟ್ ಈ ಒಂದು ಅಪ್ಲಿಕೇಶನಲ್ಲಿ ಹೇಗೆ ಲೋನ್ ಪ್ರೊಸೆಸ್ ತಗೊಳ್ಳೋದಂತ ತೋರಿಸಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ. ಸೊ ನೀವು ಹೆಂಗೆ ಚೆಕ್ ಮಾಡ್ಕೋದು ಅಂತ ತಿಳಿಸ್ತೀನಿ. ವಿಡಿಯೋನ ಫುಲ್ ನೋಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಅದನ್ನ ಶೇರ್ ಮಾಡ್ಕೊಳ್ಳಿ. ಗೈಸ್ ತುಂಬ ಸಿಂಪಲ್ ಇರುತ್ತೆ. ಹೇಗಂದರೆ ಇದರಲ್ಲಿ ನೀವು ಆರಾಮಾಗಿ ಇಲ್ಲಾಂದ್ರೂ 5 ಲಕ್ಷ ತನಕ ಅಂತೇಳಿ ತೋರಿಸ್ಕೊಡ್ತಾರೆ ಈ ಒಂದು ಅಪ್ಲಿಕೇಶನ್ ಅವರು. ಬಟ್ ನಾನು ಹೇಳೋ ಪ್ರಕಾರ ನೀವೇನಾದರೂ ಎಂಪ್ಲಾಯೀಸ್ ಸ್ಯಾಲ್ರಿಡ್ ಆಗಿದ್ದೀರಾ ಅಂದರೆ 10,000 ಒಳಗಡೆ ಸಿಗುತ್ತೆ. ಎಕ್ಸಾಂಪಲ್ 2,000, 3,000, 5,000 ಹಬ್ಬ ಅಂದರೂ 5,000 ಸಿಗುತ್ತೆ. ನೀವು ಹೊಸ ಯೂಸರ್ ಆಗಿದ್ದೀರಾ ಅಂದರೆ 3,000ದಿಂದ 5,000 ತನಕ ಸಿಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಅಂತ ಹೇಳಿರ್ತಾರೆ. ಅದು ಬಿಸ್ನೆಸ್ ಮ್ಯಾನ್ಗಳಿಗೆ. ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಂದರೆ ಅಲ್ಲಿ ಒಂದು ಕಾರಣ ಕೊಡಬೇಕಾಗುತ್ತೆ ನಿಮಗೆ ಯಾವ ಥರಕ್ಕೆ ಲೋನ್ ಬೇಕಿದೆ ಅಂತ ಹೇಳಿ. ಸೊ ಅದನ್ನೆಲ್ಲ ಫುಲ್ ಡೀಟೇಲ್ ನಾನು ತಿಳಿಸ್ತೀನಿ. ಹೊಸದಾಗಿ ವಿಸಿಟ್ ಮಾಡಿದವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ನಿಮ್ಗೆ ಯಾರ್ಯಾರಿಗೆಲ್ಲ ಫ್ರೆಂಡ್ಸಿಗೆ ಲೋನ್ ಬೇಕಾಯ್ತು ನೋಡಿ ಅವ್ರಿಗೂ ಕೂಡ ಅದನ್ನು ಡೈರೆಕ್ಟಾಗಿ ಶೇರ್ ಮಾಡ್ಕೊರಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ನೋಡಿ, ಇವಾಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಾದ್ರೆ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ OTP ಬರುತ್ತೆ. ಆ OTPನ ಎಂಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದಮೇಲೆ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಅಲಾವ್ ಅಂತ ಕೇಳುತ್ತೆ. ಅಲಾವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಪರ್ಮಿಷನ್ಸ್ನ ಅಲಾವ್ ಮಾಡಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, 5 ಲ್ಯಾಕ್ ಅಂತ ತೋರಿಸ್ಕೊಡ್ತೀವಿ. ಓಪನ್ ಆದ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡಲ್ಲಿರೋ ನೇಮು, ಫುಲ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ಇಲ್ಲಿ ಏನೇನೆಲ್ಲ ಡೀಟೇಲ್ಸ್ ಕೇಳಿದೆ ನೋಡಿ ಎಲ್ಲ ಫಿಲಪ್ ಮಾಡಿ. ಫಿಲಪ್ ಮಾಡಿಬಿಟ್ಟು ಚೆಕ್ ಎಲಿಜಿಬಿಲಿಟಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮಗೆಲ್ಲೊಂದು ರೀಸನ್ ಕೇಳಿರ್ತೀವಿ, ಎಜುಕೇಷನ್ ಬೇಕಾ, ನಿಮ್ಗೆ ಏನು ಬೇಕು, ಸ್ಟೂಡೆಂಟ್ ಅಲ್ಲಿ ಏನಂತೆಲ್ಲ ಇಲ್ಲಿ ಕೇಳಿರ್ತೀವಿ ಹಲವಾರು ಇನ್ಫಾರ್ಮೇಷನ್ಸು. ಈ ಇನ್ಫಾರ್ಮೇಷನ್ಗಳನ್ನ ನೀವು ಎಂಟರ್ ಮಾಡಬೇಕು. ನಿಮ್ಮ ಕಾರಣ ಕೇಳ್ತಾರೆ ಎದಕ್ಕೆ ಲೋನ್ ಬೇಕಾಗೈತೆ ಅಂತ, ಅದನ್ನ ನೀವು ಅಲ್ಲಿ ಎಂಟರ್ ಮಾಡಿಬಿಟ್ಟು ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೇನಾದರೂ ಲೋನ್ ಸಿಗೋದಿದ್ರೆ ಈ ಅಪ್ಲಿಕೇಶನ್ ಅವ್ರು ಲೋನ್ ಸಿಗುತ್ತೆ ಅಂತ ಹೇಳ್ಕೊಡ್ತಾರೆ. ಸೊ ಅಕಸ್ಮಾತ್ ನಿಮ್ಗೆ ಲೋನ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮದು ಸಿಬಿಲ್ ಸ್ಕೋರ್ನ ನೀವು ಚೆಕ್ ಮಾಡಬೇಕು. ವಿಡಿಯೋ ಕೆಳಗಡೆನೂ ಕೂಡ ಸಿಬಿಲ್ ಸ್ಕೋರ್ ಬಗ್ಗೆ ನಾನು ವಿಡಿಯೋನ ಹಾಕಿರ್ತೀನಿ. ಸಿಬಿಲ್ ಸ್ಕೋರ್ ಚೆಕ್ ಅಂತ ವಿಡಿಯೋ ಕೆಳಗಡೆ ಇರುತ್ತೆ. ಆ ಒಂದು ವಿಡಿಯೋನ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳಿ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ. ನೀವು ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ನಿಮಗೆ ಲೋನ್ ಸಿಕ್ಕಿಲ್ಲ ಅಂತ ಇಟ್ಕೊಳ್ಳಿ, ಏನೂ ತೋರಿಸಿಲ್ಲ ಅಂತ ಇಟ್ಕೊಳ್ಳಿ, ಎರರ್ ಅಂತ ಬಂತು ಇಟ್ಕೊಳ್ಳಿ. ನೀವು ಅಲ್ಲಿ ಮಂತ್ಲಿ ನಿಮಗೆ ಎಷ್ಟು ಇನ್ಕಮ್ ಇರುತ್ತೆ ಅಂತ ಹಾಕಿರ್ತೀರಲ್ಲ, ಆ ಇನ್ಕಮ್ ತಕ್ಕಂಗೆ ನಿಮಗೆ ಲೋನ್ ಎಲಿಜಿಬಿಲಿಟಿ ಇಲ್ಲ ಅಂತ ಅರ್ಥ. ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ನಿಮಗೆ ಲೋನ್ ಸಿಗಲ್ಲ ಅಂತ ಅರ್ಥ. ಸೊ ಅಕಸ್ಮಾತ್ ನೀವು ತೋರಿಸ್ಕೊಡ್ತಂದ್ರೆ ನಿಮಗೆ ಲೋನ್ ಸಿಗುತ್ತೆ ಅಂತ ಅರ್ಥ. ಈ ಒಂದು ಅಪ್ಲಿಕೇಶನಲ್ಲಿ ಎಲ್ರಿಗೂ ಲೋನ್ ಸಿಗುತ್ತೆ ಅಂತ ಹೇಳೋಕೆ ಬರಲ್ಲ. ಈ ರೀತಿ ನೀವು ಟ್ರೈ ಮಾಡಿ. ಅಲ್ಲಿ ತೋರಿಸಿದ್ರೆ ನಿಮ್ಗೆ ಲೋನ್ ಸಿಗುತ್ತೆ, ಅಕಸ್ಮಾತ್ ತೋರಿಸಿಲ್ಲ ಅಂದರೆ ಅಲ್ಲಿ ನಿಮಗೆ ಲೋನ್ ಸಿಗಲ್ಲ. ಈ ಥರ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈ ಥರ ಯೂಸ್ಫುಲ್ ವೀಡಿಯೋಸು ಲೋನ್ ಅಪ್ಲಿಕೇಶನ್ಗಳಾಗಿರ್ಬೋದು, ಅರ್ನಿಂಗ್ ಅಪ್ಲಿಕೇಶನ್ಗಳಾಗಿರ್ಬೋದು ಡೈಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆಲ್ಲ ಲೋನ್ ಬೇಕಿದೆ ನೋಡಿ, ಬ್ಯಾಂಕೆಲ್ಲ ಅಲ್ದಾಡ್ತಾ ಇದ್ದಾರಲ್ಲ, ಪೇಪರ್ ಲೇಸ್ ಆಗಿ ನೀವು ಇಲ್ಲಿ ತೊಗೊಳ್ಬೋದು, ಅವ್ರಿಗೂ ಇದನ್ನು ಶೇರ್ ಮಾಡಿ.